ಶ್ರೀ ಗುರುಭ್ಯೋ ನಮಃ. ಆಚಾರ್ಯರ ಬಗ್ಗೆ ಚಿತ್ರಣ. ಅಭ್ರಮಂ ಭಂಗರಹಿತಂ. ಅಭ್ರಮಂ ಗೊತ್ತು, ಯಾವುದೇ ರೀತಿಯಾದ ಒಂದು ವಸ್ತುವನ್ನು ತಿಳ್ಕೊಂಡಿದ್ದಾರೆ ಅಂದರೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಭಗವಂತನ ಗುಣಗಳನ್ನು ಎಲ್ಲವನ್ನೂ ತಿಳಿಯದವರಲ್ಲಿ ಆಚಾರ್ಯರು ಒಬ್ಬರು. ದೇವರ ಗುಣಗಳನ್ನು ಏನು ತಿಳ್ಕೊಂಡಿದ್ದಾರೆ, ದೇವರಿಂದ ಸೃಷ್ಟವಾದ ಜಗತ್ತನ್ನು ಏನು ತಿಳ್ಕೊಂಡಿದ್ದಾರೆ, ಅದರ ಬಗ್ಗೆ ವಿಪರೀತವಾದ ತಿಳುವಳಿಕೆ ಅವರಿಗಿಲ್ಲ. ಆದ್ದರಿಂದಲೇ ಆಚಾರ್ಯ ಮಧ್ವರ ವಾದವನ್ನು, ಅವರ ಮಾತನ್ನು ತತ್ವವಾದ ಎನ್ನುವ ಶಬ್ದದಿಂದ ಹಿರಿಯರು ಕರೆದರು. ಏನು ತತ್ವವಾದ? ತತ್ ಆ ವಸ್ತು, ಅದರಲ್ಲಿ ಇರುವ ಧರ್ಮ. ಘಟನೋ, ಪೃಥ್ವಿಯೋ, ಪುಸ್ತಕವೋ, ಅದರಲ್ಲಿ ಏನು ಧರ್ಮ ಇದೆ? ಪುಸ್ತಕತ್ವ ಎನ್ನುವ ಧರ್ಮ ಇದೆ. ರಜ್ಜು, ಹಗ್ಗ ಇದೆ, ಅದರಲ್ಲಿ ಯಾವ ಧರ್ಮ ಇದೆ? ರಜ್ಜುತ್ವ ಅಥವಾ ಹಗ್ಗತ್ವ. ಮಾನವ ಇದ್ದಾನೆ, ಅವನಲ್ಲಿ ಏನು ಧರ್ಮ ಇದೆ? ಮಾನವೀಯತೆ ಇದೆ. ಏನು ಧರ್ಮವುಂಟು ಆ ಧರ್ಮವನ್ನು ತಿಳ್ಕೊಳ್ತಾರೆ ಹೊರತು ಎಂದೂ ಕೂಡ ಹಗ್ಗದಲ್ಲಿ ಸರ್ಪತ್ವವನ್ನು ತಿಳಿಯುವ ಜಾಯಮಾನ ಮಧ್ವರದ್ದಲ್ಲ. ನಮ್ಮಲ್ಲಿ ಲೋಕದಲ್ಲೆಲ್ಲ ಏನಾಗಿದೆ ಅಂತಂದ್ರೆ, ಏನೋ ಸಾಗ ಹಾಕಬೇಕಾಗಿದೆ ಒಬ್ಬ ವ್ಯಕ್ತಿಯನ್ನು. ಆವಾಗ ಏನ್ ಮಾಡ್ತೇವೆ ಅಂತಂದ್ರೆ, ಅವನಲ್ಲಿ ಇಲ್ಲದಿದ್ರೂ ಆ ಗುಣಗಳು ಅವನಲ್ಲಿ ಉಂಟು ಅಂತ ಹೇಳಿಕೊಂಡು ಭಾರಿ ಭಾರಿ ಹೊಗಳಿ ಹೊಗಳಿ ಹೊಗಳಿ, ಯದ್ಯಪಿ ಅವನ ವರ್ಗಾವಣೆಗೆ ಪ್ರಯತ್ನ ಪಟ್ಟವರು ನಾವೇ ಆಗಿದ್ರೂ ಕೂಡ ಅವನು ಹೊರಡುವಾಗ ಒಂದು 4 ಒಳ್ಳೆಯ ಮಾತು ಅಂತ ಹೇಳಿಕೊಂಡು ಇಲ್ಲದೇ ಇದ್ದ ಗುಣಗಳನ್ನೆಲ್ಲ ಅವನಲ್ಲಿ ಹೇಳಿ, ಹೀಗೆ ಎಲ್ಲೋ ಒಂದು ಕಡೆ ಒಬ್ಬನ ವರ್ಗಾವಣೆ ತಯಾರಾಗಿದೆ, ಅವನನ್ನು ಕಳಿಸಬೇಕು. ಆವಾಗ ಯಾರು ಕಳಿಸುವ ಅಧಿಕಾರಿ ಅವನ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾನೆ. ತುಂಬಾ ಒಳ್ಳೆಯವರಾಗಿದ್ರು, ಪಾಪ ಇವರನ್ನು ಕಳ್ಕೊಳ್ಳಿಕ್ಕೆ ನಮಗೆ ಮನಸ್ಸೇ ಇಲ್ಲ ಕಳಿಸಿಕೊಡ್ಲಿಕ್ಕೆ. ಆದ್ರೂ ಮೇಲಧಿಕಾರಿ ಸರ್ಕಾರದಿಂದ ಆಜ್ಞೆ ಬಂದದ್ದಕ್ಕೆ ಕಳಿಸಿಕೊಡ್ಬೇಕಾಗುತ್ತೆ. ತುಂಬಾ ಕೆಲಸ ಮಾಡ್ತಾ ಇದ್ದವರು ಅಂತ ಹೊಗಳ್ತಾ ಇದ್ದ. ಪಕ್ಕದಲ್ಲಿ ಕೇಳಿದಂತೆ, ಏನಾದ್ರೂ ಮೇಲಧಿಕಾರಿಗಳಿಗೆ ಹೇಳಿ ಇವನನ್ನು ನಿಲ್ಲಿಸಬೇಕಾ ಅಂತೇಳಿ ತೆಪ್ಪಗೆ ಕೂಡು ಅಂತಂದ. ಅವನು ಕಳಿಸಲಿಕ್ಕೆ ಪ್ರಯತ್ನ ಪಟ್ಟವನೇ ನಾನು, ತೆಪ್ಪಗೆ ಕೂಡು ಅಂತಂದಂತೆ. ಹಾಗೆ ಒಬ್ಬ ವ್ಯಕ್ತಿಯನ್ನು ಕೃಷ್ಣ ಅದಕ್ಕೆ ಅಂದದ್ದು, ಯಾವುದನ್ನು ಅತಿ ಮಾಡಬೇಡ ಅಂದ. ವ್ಯಕ್ತಿ ಹೇಗಿದ್ದಾನೆ ಆಸ್ ಇಟ್ ಈಸ್ ಅವನನ್ನು ಸ್ವೀಕಾರ ಮಾಡತಕ್ಕಂಥ ವಾದಕ್ಕೇನೆ ತತ್ವವಾದ ಅಂತ. ಅದು ಇದ್ದದ್ದಿದ್ದರೆ ಒಬ್ಬರೇ ಒಬ್ಬರು ಆಚಾರ್ಯರು ನಮ್ಮ ಮಧ್ವರು. ಆದ್ದರಿಂದ ಮಧ್ವರನ್ನು ತಿಳ್ಕೊಳ್ಳುವಾಗ ಅಭ್ರಮಂ. ನಿಮಗೆ ಯಾವ ವಸ್ತುವಿನ ಬಗ್ಗೆಯೂ ಭ್ರಮೆ ಇಲ್ಲ. ಅದರಿಂದ ನನಗೆ ಏನಾದರೂ ಅಕಸ್ಮಾತ್ ಒಬ್ಬ ವ್ಯಕ್ತಿಯ ಪರಿಚಯ ಮಾಡುವಾಗ ಯಾರಾದರೂ ವಿಪರೀತವಾಗಿ ಅವನನ್ನು ತಿಳಿಸಿಕೊಡುವ ಪ್ರಸಂಗ ಬಂದ್ರೆ, ನಾನು ವಿಪರೀತವಾಗಿ ತಿಳಿಯದಂತೆ ಮಾಡಿ, ಆ ವ್ಯಕ್ತಿ ಹೇಗಿದ್ದಾನೆ, ವ್ಯಕ್ತಿತ್ವ ಏನುಂಟು, ಅದರ ಪರಿಚಯ ನನಗಾಗುವಂತೆ ಮಾಡು ಎನ್ನುವುದೇ ಅಭ್ರಮಂ. ಯಾಕೆ ಇಂತಹ ಒಂದು ಜ್ಞಾನ, ವಿಲಕ್ಷಣವಾದಂತಹ ಜ್ಞಾನ ಮಧ್ವರಿಗೆ ಯಾಕೆ ಬಂತು ಅಂದ್ರೆ, ಅದಕ್ಕಂದ್ರು ಅವರ ತಿಳುವಳಿಕೆ. ಮಾ ಅಂದ್ರೆ ತಿಳುವಳಿಕೆ. ಅವರ ತಿಳುವಳಿಕೆ ಎಂತಹದ್ದು ಗೊತ್ತಾ? ಅಭ್ರ ಅಂತಾರೆ. ಆಕಾಶದಷ್ಟು ಎತ್ತರವಾದ ತಿಳುವಳಿಕೆ ಉಳ್ಳವರು. ನಮ್ಮ ತಿಳುವಳಿಕೆ ಎಲ್ಲ ಜಗತ್ತಿನ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ, ನಮ್ಮ ತಿಳುವಳಿಕೆ ಎಲ್ಲ ಇನ್ನೂ ತೆವಳಿಕೊಂಡು ಹೋಗತಕ್ಕಂಥ ತಿಳುವಳಿಕೆ. ಮಧ್ವರ ತಿಳುವಳಿಕೆ ಹಾಗಲ್ಲ. ಆಕಾಶದಷ್ಟು ಅಭ್ರ ಶಬ್ದಕ್ಕೆ ಆಕಾಶ ಅಂತ ಅರ್ಥ, ಅಭ್ರ ಶಬ್ದಕ್ಕೆ ಮೋಡ ಅಂತ ಅರ್ಥ. ಮೋಡ ಯಾವಾಗಲೂ ಎತ್ತರದಲ್ಲಿ ಇರುತ್ತೆ. ಅಷ್ಟು ಎತ್ತರದ ಮಾ ಅಂದ್ರೆ ತಿಳುವಳಿಕೆ ಅಂತ ಅರ್ಥ. ಅಷ್ಟು ಎತ್ತರವಾದ ತಿಳುವಳಿಕೆ ಅವರಿಗೆ ಇದ್ದದ್ದರಿಂದ ದೇವರು ಏನು ಮಾಡಿದ ಅಂತೂ ನನ್ನ ಬಗ್ಗೆ ಭಾರಿ ಎತ್ತರ 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 ತಿಳ್ಕೊಂಡಿಯಲ್ಲ, ಅದರಿಂದ ನನ್ನ ಬಗ್ಗೆ ನೀನು ತಿಳ್ಕೊಂಡು ನಿನ್ನ ಬಗ್ಗೆ ನಾನು ಕೊಡ್ತೇನೆ. ಏನು ಅಂತ ಕೇಳಿದ್ರು ಮಧ್ವರು. ನಿನಗೆ ಒಂದು ವಸ್ತುವಿನ ಬಗ್ಗೆ ವಿಪರೀತ ತಿಳುವಳಿಕೆ ಬಾರದಂತೆ ನಾನು ನೋಡಿಕೊಳ್ತೇನೆ ಅಂತ ಹೇಳಿಕೊಂಡು ಮಧ್ವರ ಗುಣ ಅಭ್ರಮಂ ಎನ್ನುವುದು. ಆ ರೀತಿಯಲ್ಲಿ ಮಧ್ವರ ಚಿಂತನೆ ಮಾಡೋಣ. ನಾವು ಕೂಡ ಸಾಧ್ಯಾದಷ್ಟು ಅತಿಯಾದ ಎತ್ತರ ಬೇಡ, ಬೀಳಬೇಕಾಗುತ್ತೆ. ನಮ್ಮ ಯೋಗ್ಯತೆ ಎಷ್ಟು ಅಷ್ಟೇ ಎತ್ತರಕ್ಕೆ ನಮ್ಮನ್ನು ಭಗವಂತ ಏರಿಸಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣ. ವಾಸುದೇವ ದಯಿತೋ ಮಹಿಷ್ಠರೇ
ಸಾಧುದೇವ ಮತ